Hello students, welcome to another session of this matrices chapter number 3 matrices, and this is session number 2. My name is Prakash Chowgle, your mathematics mentor. So ಈ ಸೆಷನ್ ಅಲ್ಲಿ ನಾವು ಟೈಪ್ಸ್ ಆಫ್ ಮ್ಯಾಟ್ರೈಸಸ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾನೇ ಸುಲಭ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಸೊ ಟೈಪ್ಸ್ ಆಫ್ ಮ್ಯಾಟ್ರೈಸಸ್, ಯಾವೆಲ್ಲ ಟೈಪ್ ನ ಮ್ಯಾಟ್ರೈಸಸ್ ಇದೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒನ್ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಕಾಲಮ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಒಂದು ಕಾಲಮ್ ಇದ್ರೆ ಅದನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಹಿಯರ್ ಇಸ್ ದ ಡೆಫಿನೇಷನ್: a matrix is said to be column matrix if it has only one column. ಕೇವಲ ಒಂದೇ ಒಂದು ಕಾಲಮ್ ಇದ್ರೆ ಆ ಮ್ಯಾಟ್ರಿಕ್ಸ್ ಅನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಎ ಒಂದು ಮ್ಯಾಟ್ರಿಕ್ಸ್ ಇದೆ, ಇದರಲ್ಲಿ ಒಂದೇ ಒಂದು ಕಾಲಮ್ ಇದೆ, -2 4 5. ಸೊ ಈ ತರ ಒಂದೇ ಒಂದು ಕಾಲಮ್ ಇದ್ರೆ ಅದನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಅದೇ ತರ ಸೆಕೆಂಡ್ ಟೈಪ್ ರೋ ಮ್ಯಾಟ್ರಿಕ್ಸ್. ಹೇಳಿ ನೋಡೋಣ ಡೆಫಿನೇಷನ್: ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ ಈಸ್ ಕಾಲ್ಡ್ ರೋ ಮ್ಯಾಟ್ರಿಕ್ಸ್, ಅಥವಾ ನೀವು ಈಗಲೂ ಬರೆಯುವುದು a matrix is said to be a row matrix if it has only one row. ಕೇವಲ ಒಂದೇ ಒಂದು ರೋ ಇರತಕ್ಕಂತ ಮ್ಯಾಟ್ರಿಕ್ಸ್ ಅನ್ನ ರೋ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಇಮ್ಯಾಜಿನ್ ದ ಎಕ್ಸಾಂಪಲ್. ಹಿಯರ್ ಇಸ್ ದಟ್ ಬಿ ಇಸ್ ದ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ -1 2 1. ಸೊ ಈ ತರ ಒಂದೇ ಒಂದು ರೋ ಇದ್ರೆ ಆ ಮ್ಯಾಟ್ರಿಕ್ಸ್ ಅನ್ನ ರೋ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಲೆಟ್ಸ್ ಗೋ ಫಾರ್ ಥರ್ಡ್ ಟೈಪ್. This is what? Square. Okay, so next type is on this square matrix. Square means, as you know, square means length of each edge used to be same. ಪ್ರತಿ ಅಂಚಿನ ಲೆಂತ್ ಸೇಮ್ ಇರುತ್ತೆ. ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನೋಡ್ಲಿಕ್ಕೆ ಸ್ಕ್ವೇರ್ ತರನೇ ಕಾಣುತ್ತೆ, ಅಂತಂದ್ರೆ ನಂಬರ್ ಆಫ್ ರೋಸ್ ಮತ್ತು ನಂಬರ್ ಆಫ್ ಕಾಲಮ್ಸ್ ಸೇಮ್ ಇರುತ್ತೆ. A matrix in which number of rows are equal to the number of columns. ಅಂದ್ರೆ 2 rows ಇದ್ರೆ 2 columns ಇರಬೇಕು, 3 rows ಇದ್ರೆ 3 columns ಇರಬೇಕು, 4 rows ಇದ್ರೆ 4 columns ಇರಬೇಕು. ಸೊ ಹಂಗಿದ್ರೆ ಅಂಥ ಮ್ಯಾಟ್ರಿಕ್ಸ್ ಅನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಬೆಟರ್ ನೋಟ್ ಡೌನ್ ದಿಸ್ ಡೆಫಿನೇಷನ್: a matrix in which the number of rows are equal to the number of columns is said to be a square matrix. So this is the example. This is 3 cross 3. Okay, so order of this is 3 into 3. ಇದನ್ನ ನಾವು ಹೀಗಲೂ ಹೇಳ್ಬೋದು, A is a square matrix of order simply 3 ಅಂತ ಹೇಳಿದ್ರೆ ಆಯ್ತು. 3 into 3 ಬರೆಯೋ ಅವಶ್ಯಕತೆ ಇಲ್ಲ. Okay, if A is a 3 cross 3 matrix, then simply you can say that A is a square matrix of order 3 ಅಂತ. ಅದೇ ತರ B ಇನ್ನೊಂದು ಮ್ಯಾಟ್ರಿಕ್ಸ್ ಇದೆ ನೋಡಿ, ಇಲ್ಲಿ ಇದರ ಆರ್ಡರ್ ಎಷ್ಟಿದೆ? 2 into 2. ಓಕೆ, ಸೊ ಬಿ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂತ ಹೇಳಿದ್ರು ಆಯ್ತು. ಓಕೆ, ಸೊ ಈ ತರ ನೀವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಡಿಫೈನ್ ಮಾಡಬೇಕು. ಈಗ ನೋಡಿ, ಡಯಾಗೋನಲ್ ಆಫ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನೋಡಿ, ನಂಬರ್ ಆಫ್ ರೋಸ್ ಏನಿರುತ್ತೆ, ನಂಬರ್ ಆಫ್ ಕಾಲಮ್ಸ್. ಸೊ ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ ಆಫ್ ಆರ್ಡರ್ 3 cross 3. ಇಲ್ಲಿ ಈ ಎಲಿಮೆಂಟ್ಸ್ ಅನ್ನ ಫ್ರಾಮ್ ಲೆಫ್ಟ್ ಟಾಪ್ ಕಾರ್ನರ್ ಟು ರೈಟ್ ಬಾಟಮ್ ಕಾರ್ನರ್ ವರೆಗೆ, ಲೆಫ್ಟ್ ಟಾಪ್ ಇಂದ ರೈಟ್ ಬಾಟಮ್ ಕಾರ್ನರ್ ವರೆಗೆ ಇರತಕ್ಕಂತ ಎಲಿಮೆಂಟ್ಸ್ ಅನ್ನ ಈ ರೆಡ್ ಅಲ್ಲಿ ಬರ್ದಿದ್ದೀರಲ್ಲ, A11 A22 A33, ಈ ಎಲಿಮೆಂಟ್ಸ್ ಅನ್ನ ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಓಕೆ, ಸೊ ದೀಸ್ ಎಲಿಮೆಂಟ್ಸ್ ಕಾನ್ಸ್ಟಿಟ್ಯೂಟ್ ಡಯಾಗೋನಲ್ಸ್ ಆಫ್ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 cross 3. ಓಕೆ, ಸೊ ಈ ಎಲಿಮೆಂಟ್ಸ್ ಅನ್ನ ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಸೊ ನಿಮಗೆ ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಬಂದ್ರೆ ಈ ಎಲಿಮೆಂಟ್ಸ್ ನಿಮಗೆ ಫ್ಲಾಶ್ ಆಗಬೇಕು. ಓಕೆ, ಸೊ ಅದಕ್ಕೆ ಇಫ್ ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 into 3, then the elements A11 A22 A33 are said to constitute diagonal of the matrix A ಅಂತ. ಓಕೆ, ಸೊ ಇದಂದ್ರೆ ಪ್ರಿನ್ಸಿಪಲ್ ಡಯಾಗೋನಲ್ ಅಂತ ಹೇಳ್ತಾರೆ, ಆರ್ ಯು ಕ್ಯಾನ್ ಸಿಂಪ್ಲಿ ಸೇ ಡಯಾಗೋನಲ್. ಎಸ್, ನೆಕ್ಸ್ಟ್ ಬರೋದೇ ಇದ್ರ ಮೇಲೆ ಟೈಪ್ 4, ದಟ್ ಈಸ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ಓಕೆ,
ಸೊ ಇಂಪಾರ್ಟೆಂಟ್, 1 ಮಾರ್ಕ್ಗೆ ಡೆಫಿನೇಷನ್ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಪಕ್ಕ ನೆನ್ಪಿಟ್ಕೊಳ್ಳಿ. ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ. ಓಕೆ, ಸೊ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಬೇಸಿಕಲಿ ಇದೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರುತ್ತೆ. ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಹೇಗೆ ನೋಡಿ, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಎ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇಫ್ ಆಲ್ ಇಟ್ಸ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 0. ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಬಿಟ್ಟು ಬಾಕಿ ಎಲ್ಲಾ ಎಲಿಮೆಂಟ್ಸ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂತ, ಅವೆಲ್ಲ 0 ಆಗಿರಬೇಕು. ಸೊ ಅದಕ್ಕೆ ಅಂತ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ನೋಡಿ ಈಗ. ಓಕೆ, ಸೊ ಇದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 into 3 ಇದೆ. ಓಕೆ, ಇದು ಡಯಾಗೋನಲ್ ಎಲಿಮೆಂಟ್ಸ್ ಗಮನಿಸಿ, ಇವ ರೆಡ್ ಅಕ್ಷರ. ಓಕೆ, ಸೊ ದೀಸ್ 3, 4, 9 ದೀಸ್ ಆರ್ ದಿ ಡಯಾಗೋನಲ್ ಎಲಿಮೆಂಟ್ಸ್. ಅದನ್ನು ಬಿಟ್ಟು ಉಳಿದದ್ದೆಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ಸ್, ಅವೆಲ್ಲ ಏನಾಗಿದೆ 0 ಆಗಿರಬೇಕು. ಓಕೆ, ಸೊ ಡಯಾಗೋನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರಲಿ, ಬಟ್ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ 0 ಆಗಿದ್ರೆ ಅಂಥ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ರಿಮೆಂಬರ್ ದಿಸ್ ಡೆಫಿನೇಷನ್ ಕ್ಲಿಯರ್ಲಿ. ಬೆಟರ್ ರಿಮೆಂಬರ್ ದಿಸ್ ಎಕ್ಸಾಂಪಲ್. ಸಿಮಿಲರ್ಲಿ ಫಾರ್ 2 cross 2, ಇದನ್ನ ಆರ್ಡರ್ 2 ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಡಯಾಗೋನಲ್ ಎಲಿಮೆಂಟ್ಸ್ ಏನಿದೆ -7, 12, ಇದನ್ನ ಬಿಟ್ಟು ಉಳಿದದ್ದೆಲ್ಲ ಎಲಿಮೆಂಟ್ಸ್ 0. ಸೊ ರಿಮೆಂಬರ್ ದಿಸ್. ಅದೇ ತರ ನೀವು 1 cross 1 ತಗೊಂಡ್ರೆ, ಓಕೆ, ಇದು ಒಂದು ಡಯಾಗೋನಲ್ ಮ್ಯಾಟ್ರಿಕ್ಸ್. ಇದರ ಆರ್ಡರ್ ಎಷ್ಟೇ 1 into 1. ಓಕೆ, ನೀವು ಸಿಂಪ್ಲಿ ಒಂದು ನಂಬರ್ ಬರೆದ್ರು ಅದು ಡಯಾಗೋನಲ್ ಎಲಿಮೆಂಟ್, ಡಯಾಗೋನಲ್ ಮ್ಯಾಟ್ರಿಕ್ಸ್. ಓಕೆ, ಸೊ ಲೆಟ್ಸ್ ಹ್ಯಾವ್ ಅನದರ್ ಟೈಪ್, ದಟ್ ಈಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ವೆರಿ 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 ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಡೆಫಿನೇಷನ್ ಕೇಳಿದ್ರೆ ಇವೆರಡರಲ್ಲಿನ ಇರುತ್ತೆ. ಡಯಾಗೋನಲ್ ಕೇಳಬಹುದು, ಇಲ್ಲಾಂದ್ರೆ ಸ್ಕೇಲಾರ್. ಯಾಕಂದ್ರೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದ್ರೆ ಮೋಸ್ಟ್ ಆಫ್ ದ ಟೈಮ್ ದೀಸ್ ವೇರ್ ಆಸ್ಕ್ಡ್. ಅದಕ್ಕೆ ಈ ಎರಡು ಡೆಫಿನೇಷನ್ ನ ಪಕ್ಕ ನೆನ್ಪಿಟ್ಕೊಳ್ಳಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ. ಓಕೆ, ಇದು ಬೇಸಿಕಲಿ ಇಟ್ ಇಸ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್. ಮತ್ತೆ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಷ್ಟೇ. ಅದು ಲುಕ್ ಅಟ್ ದ ಡೆಫಿನೇಷನ್. ಎ ಡಯಾಗೋನಲ್ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಫ್ ಇಟ್ಸ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ನೋಡಿ, ಯಾವುದೇ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕಾಗಿದ್ರೆ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಈಕ್ವಲ್ ಇರಬೇಕು. ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಈಕ್ವಲ್ ಇರಬೇಕು. ಒಂದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇದು ದಿಸ್ ಈಸ್ ಡಯಾಗೋನಲ್ ಮ್ಯಾಟ್ರಿಕ್ಸ್. ಆಮೇಲೆ ಈ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಗಮನಿಸಿ, ಇವೆಲ್ಲ ಸೇಮ್ ಇರಬೇಕು. ಓಕೆ, ಸೊ 5, 5, 5 ಇರಬೇಕು. 7, 7, 7 ಇದ್ರೆ ಆಯ್ತು. -3, -3, -3 ಆದ್ರೆ ಆಯ್ತು. ಓಕೆ, ಸೊ ಬಟ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಈಕ್ವಲ್ ಇರಬೇಕು. ಸೊ ಅದೇ ತರ ಇನ್ನೊಂದಿದೆ ನೋಡಿ, ಇದು B is a 2 cross 2 diagonal matrix and whose diagonal elements are equal. ನೋಡಿ, -7, -7. ಸೊ ಇಂಥ ಮ್ಯಾಟ್ರಿಕ್ಸ್ ಅನ್ನ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಡೆಫಿನೇಷನ್ ಅನ್ನ ನಾಲ್ಗೆ ತುದಿ ಮೇಲೆ ಇಟ್ಕೊಳ್ಬೇಕು ನೀವು. ಸೊ ಡಯಾಗೋನಲ್ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಫ್ ಇಟ್ಸ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್. ಒಂದು ಎಕ್ಸಾಂಪಲ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ನಿಮ್ಗೆ ಬರೀ ಎಕ್ಸಾಂಪಲ್ ಕೇಳ್ಬೋದು. ಓಕೆ, ಸೊ ರೈಟ್ 3 cross 3 ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಥವಾ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ. ಓಕೆ, ಸೊ ಇದು ಈಕ್ವಲ್ ಇರಬೇಕು. ನೋಡಿ, ಇವೆಲ್ಲ ಈಕ್ವಲ್ ಇದಾವೆ ಡಯಾಗೋನಲ್ ಎಲಿಮೆಂಟ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಇಟ್ ಈಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ all diagonal elements are 1 and rest are all 0 is called an identity matrix. ಹೀಗಲೂ ಹೇಳ್ಬೋದು, ಇಲ್ಲಾಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದಿ ಡಯಾಗೋನಲ್ ಎಲಿಮೆಂಟ್ಸ್ ಆರ್ 1 ಅಂತಾನು ಹೇಳ್ಬೋದು. ಓಕೆ, ಸೊ ಯಾವುದೇ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ I ಇಂದ ರಿಪ್ರೆಸೆಂಟ್ ಮಾಡ್ತಾರೆ. ಓಕೆ, ಸೊ ಸಪೋಸ್ ಏನಾದ್ರೂ ಅದು 3 cross 3 ಇದ್ರೆ I3 ಅಂತ ಬರಿಬಹುದು. 2 cross 2 ಇದ್ರೆ I2 ಅಂತಾನು ಬರೆಯುವ ಪದ್ಧತಿ ಇದೆ. ಓಕೆ, ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ 1 0 0 0 1 0 0 0 1. ಸೊ ಈ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಗಮನಿಸಿದಾಗ ಇವೆಲ್ಲ 1 ಇದೆ. ಓಕೆ, ಸೊ ಇಂಥ ಮ್ಯಾಟ್ರಿಕ್ಸ್ ಅನ್ನ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಐಡೆಂಟಿಟಿ ಅಂದ್ರೆ 1 ಅಂತ. ಓಕೆ, ಸೊ ನೋಡಿ, ಇದೇನಾಗಿದೆ, ಇದು ಸ್ಕ್ವೇರ್ ಮ್ಯಾಟ್ರಿಕ್ಸು ಆಗಿದೆ
ಡಯಾಗೋನಲ್ ಮ್ಯಾಟ್ರಿಕ್ಸು ಆಗಿದೆ, ಸ್ಕೇಲಾರ್ ಮ್ಯಾಟ್ರಿಕ್ಸು ಆಗಿದೆ, ಜೊತೆಗೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿದೆ. ಇವೆಲ್ಲ ನೆನ್ಪಿಟ್ಕೊಳ್ಬೇಕು. ಅದೇ ತರ ಇದು 2x2 1 0 0 1 ತುಂಬಾ ಬಳಕೆ ಆಗ್ತಾ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ 1 0 0 1 ಅಂತ. ಎಸ್, ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಾಯ್ತಲ್ವಾ? ಸೊ ದೀಸ್ ಆರ್ ದ ಥಿಂಗ್ಸ್ ಟು ಬಿ ರಿಮೆಂಬರ್ಡ್. ಯಾವಾಗ ಹೇಳಿ ಪಕ್ಕ ನೆನ್ಪಿಟ್ಕೊಳ್ಳೋದು? ಡಯಾಗೋನಲ್ ಅಂದ್ರೆ ಡಯಾಗೋನಲ್ ಮ್ಯಾಟ್ರಿಕ್ಸು, ಸ್ಕೇಲಾರ್ ಮ್ಯಾಟ್ರಿಕ್ಸು, ಐಡೆಂಟಿಟಿ ಮ್ಯಾಟ್ರಿಕ್ಸು. ಎಸ್, ಅದೇ ತರ ಇಲ್ಲಿ ನೋಡಿ 1x1 ಐಡೆಂಟಿಟಿ ಮ್ಯಾಟ್ರಿಕ್ಸ್, ಒಂದೇ ಒಂದು ಎಲಿಮೆಂಟ್ ಇರೋದು, ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಲೆಟ್ಸ್ ಮೂವ್ ಆನ್ ಟು ಝೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್. ಝೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್ ಹೆಸರೇ ಸೂಚಿಸುವಂತೆ ಝೀರೋ ಮ್ಯಾಟ್ರಿಕ್ಸ್ ಅಂತಂದ್ರೆ ಆರ್ಡರ್ ಏನಾರ ಇರಬಹುದು, ಬಟ್ ಎಲ್ಲ ಎಲಿಮೆಂಟ್ಸ್ ಝೀರೋ ಇರಬೇಕು. ಓಕೆ, ಸೊ ಅ ಮ್ಯಾಟ್ರಿಕ್ಸ್ ಈಸ್ ಸೇಡ್ ಟು ಬಿ ಝೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್ ಇಫ್ all its elements are zero. ಒಂದು ಎಕ್ಸಾಂಪಲ್ ನೋಡೋಣ. ಮತ್ತೆ ಜೀರೋ ಮ್ಯಾಟ್ರಿಕ್ಸ್ ಅನ್ನು ಯಾವಾಗಲೂ ಈ ತರ ಓ ಅಕ್ಷರದಿಂದ ದೊಡ್ಡದಾಗಿ ಓ ಅಕ್ಷರದಿಂದ ಬರೀತಾರೆ. ಓಕೆ, ಸೊ ನೋಡಿ ಇಲ್ಲಿ ಸಪೋಸ್ ಇಲ್ಲಿ ಎಲ್ಲ ಎಲಿಮೆಂಟ್ಸ್ ಏನಿದೆ 0 0 0 ಇದೆ, ಅದು 3x3 ಇದೆ. ಇಲ್ಲೊಂದು 2x3 ಮ್ಯಾಟ್ರಿಕ್ಸ್ ಇದೆ, 2 ರೋ 3 ಕಾಲಮ್ ಇದೆ, ಎಲ್ಲ ಎಲಿಮೆಂಟ್ಸ್ 0 ಇದೆ. ಓಕೆ, ಸೊ ಅದೇ ತರ 2x2 0 0. ಸೊ ಈ ತರ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ 0 ಇದ್ರೆ ಅದನ್ನ ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂಡ್ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಅ ಬಿಗ್ ಝೀರೋ ಆರ್ ದಿಸ್ ಓ. ಸೊ ರಿಮೆಂಬರ್ ದಿಸ್ ಆಸ್ ವೆಲ್. ಸೊ ಇಷ್ಟು 7 ಟೈಪ್ ಅನ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಈಕ್ವಾಲಿಟಿ ಆಫ್ ಮ್ಯಾಟ್ರೈಸಸ್. ಮ್ಯಾಟ್ರಿಕ್ಸ್ ಗಳನ್ನ ಯಾವ ಸಂದರ್ಭದಲ್ಲಿ ಈಕ್ವಲ್ ಅಂತ ಹೇಳ್ತೀವಿ? ಹೆಸರೇ ಸೂಚಿಸುವಂತೆ. ಓಕೆ, two matrices A and B. ಇವೆರಡು ಮ್ಯಾಟ್ರಿಕ್ಸ್ ಇದೆ. A is equal to Aij, B is equal to matrix Bij are said to be equal if they are of the same order. ಅವು ಎರಡರ ಆರ್ಡರ್ ಸೇಮ್ ಇರಬೇಕು ಮತ್ತೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಮೀನ್ಸ್ ಈಚ್ ಎಲಿಮೆಂಟ್ ಆಫ್ A is equal to the corresponding element of B. ಓಕೆ, ಆಯಾ ಸ್ಥಾನದಲ್ಲಿರುವ ಎಲಿಮೆಂಟ್ಗಳು ಸೇಮ್ ಇರಬೇಕು ಮತ್ತು ಎರಡು ಮ್ಯಾಟ್ರಿಕ್ಸ್ ನ ಆರ್ಡರ್ ಸೇಮ್ ಇದ್ದಾಗ ಆ ಎರಡು ಮ್ಯಾಟ್ರಿಕ್ಸ್ ಅನ್ನ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ ಮತ್ತು A ಈಕ್ವಲ್ ಟು B ಅಂತ ಬರೀತಾರೆ. ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿಗ ಇಲ್ಲಿ A1 ಮ್ಯಾಟ್ರಿಕ್ಸ್ ಇದೆ 2 3 -2 4. B is a matrix 2 -2 3 4. C is a matrix 2 3 -2 4. ಈಗ ಹೇಳಿ ಯಾವ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಆಗಿದೆ ಅಂತ ಇಲ್ಲಿ. ಓಕೆ, ಗಮನಿಸಿ ಎಲಿಮೆಂಟ್ಸ್ ನೋಡಿ ಸೇಮ್ ಇದಾವೆ 2 3 -2 4 ಎಲ್ಲದರಲ್ಲಿ ಅವೇ ಇದಾವೆ. ಬಟ್ ಪೊಸಿಷನ್ಸ್ ಅನ್ನು ಗಮನಿಸಿ ನೀವು. ಓಕೆ, ಸೊ 2 3 -2 4 ಇಲ್ಲಿದೆ 2 3 -2 4. ಓಕೆ, ಇದನ್ನ ನಾವು ಕರಸ್ಪಾಂಡೆನ್ಸ್ ಈಸ್ ಮೇಂಟೈನ್ಡ್ ಅಂತ ಕರಿತೀವಿ. ಅಂದ್ರೆ ಮೊದಲನೇ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ರೋ, ಸೆಕೆಂಡ್ ಎಲಿಮೆಂಟ್ ಆಫ್ ಫಸ್ಟ್ ರೋ ಎಲ್ಲ ಸೇಮ್ ಇರಬೇಕು. ಓಕೆ, ಸೊ ಅದಕ್ಕೆ ಇಲ್ಲಿ ಎ ಮತ್ತು ಬಿ ಈಕ್ವಲ್ ಆಗಿಲ್ಲ, ಅಥವಾ ಈ ಬಿ ಮತ್ತು ಸಿ ಈಕ್ವಲ್ ಆಗಿಲ್ಲ, ಬದಲಾಗಿ ಎ ಇಸ್ ಈಕ್ವಲ್ ಟು ಸಿ ಆಗಿದೆ. ಓಕೆ, ಸೊ ಹಿಯರ್ ಎ ಇಸ್ ಈಕ್ವಲ್ ಟು ಸಿ ಅಂತ ಬರಿಬೇಕು. ಅದಕ್ಕೆ ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಅಂತ ಕೊಟ್ಟಾಗ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನು ನಾವು ಈಕ್ವಲ್ ಅಂತ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ ಇದನ್ನ ಇನ್ನೊಂದು ರೀತಿಯಲ್ಲಿ ತಿಳ್ಕೊಳ್ಬಹುದು, ಈಕ್ವಾಲಿಟಿ ಆಫ್ matrices. So very important to remember. If this matrix ABCD is equal to XY ZW, ಅವರೇ ಏನಾದರೂ ಹೀಗೆ ಕೊಟ್ಟಿದ್ರೆ, if you are given matrix equation this matrix is equals to this matrix ಅಂತ ಕೊಟ್ರೆ ತಕ್ಷಣ ನೀವು ಬರಿಬೇಕೇನು? A is equal to X, B equals to Y, C equal to Z, D equal to W. ಓಕೆ, ಅಂದ್ರೆ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನ ಈಕ್ವೇಟ್ ಮಾಡಬೇಕಾಗುತ್ತೆ. ಸೊ ಈ ತರ ಕೊಟ್ಟಾಗ ದೆನ್ ದಿಸ್ ಇಂಪ್ಲೈಸ್ A ಈಕ್ವಲ್ಸ್ ಟು X, B ಈಕ್ವಲ್ಸ್ ಟು Y, C ಈಕ್ವಲ್ಸ್ ಟು Z, ಆಮೇಲೆ D ಈಕ್ವಲ್ ಟು W. ಇದ್ರ ಮೇಲೆ ಪ್ರಾಬ್ಲಮ್ ಅನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಈಗ ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಓಕೆ, ಎಕ್ಸಾಂಪಲ್ ನಂಬರ್ 1. Find the value of x, y and z from the following
equation. Okay, so illೊಂದು equation ಇದೆ. Okay, so now you are asked to find the values of x, y and z. Very simple. Equate corresponding elements. ಈ ಜಾಗದಲ್ಲಿ 1 ಆಗಿರಬೇಕು, ಎರಡು ಈಕ್ವಲ್ ಆಗಿರ್ಬೇಕಾದ್ರೆ ಇದು 1 ಆಗಬೇಕು, ಇದು y ಅನ್ನೋದು 4 ಆಗಬೇಕು, z ಅನ್ನೋದು 3 ಆಗಬೇಕು. ಸೊ ಈಕ್ವೇಟಿಂಗ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ. ಸೊ x is equals to 1, y equals to 3, y equal to 4 and z equal to 3. ಸೊ ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅರ್ಥ ಆಗ್ಲಿ ಅಂತ. ಸೊ ಬರ್ತಾ ನೋಡೋಣ. ಎಸ್, find the value of x, y and z from the following equation. ಇಲ್ಲೂ ಅದೇ ತರ ಒಂದು equation ಇದೆ. Here is that. Okay, so ಗಮನಿಸಿ ಕ್ಲೀನ್ ಆಗಿ. ಯಾವುದನ್ನ ನಿಮಗೆ ಮೊದಲು ಪಡೆಯಲು ಸಾಧ್ಯವೋ ಅದನ್ನ ಮೊದಲು ಫೈಂಡ್ ಔಟ್ ಮಾಡಿ. ಓಕೆ, ಸೊ ಇಲ್ಲಿ ಇದರಲ್ಲಿ ಎರಡು ವೇರಿಯೇಬಲ್ ಇದೆ. ಓಕೆ, ಬೇಡ ಇದು ಆಮೇಲೆ ನೋಡೋಣ. ಇದು 5 plus z equal to ಇಲ್ಲಿ 5 ಅಂತ ನೀವು ಇಕ್ವೇಟ್ ಮಾಡ್ಕೊಳ್ಳಿ. ಸೊ ಈಕ್ವೇಟಿಂಗ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮೊದಲು 5 plus z equal to 5 ಮಾಡಿದ್ರೆ z ಸಿಗುತ್ತೆ ನಿಮಗೆ. ದಟ್ ಈಸ್ 5 plus z equal to 5. z equals to ಈ 5 ಅನ್ನು ಈ ಕಡೆ ಕಳಿಸಿದ್ರೆ 5 minus 5, z equals to 0. Now you have to equate this x plus y is equal to 6. ಅದಕ್ಕೆ x plus y is equal to 6 ಅಂತ ಬರ್ಕೊಳ್ಳಿ. ಆಮೇಲೆ xy is equal to 5. ಸಾರಿ, xy is equal to 8. ಓಕೆ, ಸೊ ಇವಾಗ ನೋಡಿ ಸಾಲ್ವ್ ಮಾಡ್ಬೇಕು ಇದನ್ನ. ಸೊ ಸಾಲ್ವ್ ಮಾಡೋದಂದ್ರೆ y is equal to 6 minus x ಆಗುತ್ತೆ. ಅದನ್ನ ಇಲ್ಲಿ ಹಾಕೊಂಡು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಅದೆಲ್ಲ ಬೇಡ. ಸೊ ವೆರಿ ಸಿಂಪಲ್ ಆಗಿ ನೀವೇನ್ ಮಾಡಿ, ಬೈ ಇನ್ಸ್ಪೆಕ್ಷನ್. ಇಲ್ಲಿ ಏನಿದೆ ನೋಡಿ, ಇದ್ರ ಅರ್ಥ ಏನು, ಕೂಡಿದ್ರೆ x plus y is equal to 6 ಅಂದ್ರೆ ಏನು, ಸಮ್ ಈಸ್ 6 ಆಗಿರಬೇಕು ಮತ್ತೆ ಪ್ರಾಡಕ್ಟ್ x into y is equal to 8 ಆಗಿರಬೇಕು. ಕೂಡಿದ್ರೆ 6 ಆಗಬೇಕು, ಮಲ್ಟಿಪ್ಲೈ ಮಾಡಿದ್ರೆ 8 ಆಗಬೇಕು. ಇಂಥ ಎರಡು ನಂಬರ್ಸ್ ಅನ್ನು ಹುಡುಕಿದ್ರೆ ಸಾಕು, ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ x and y. ಸೊ ಹೇಳ್ತೀರಾ ಯಾವ್ದಂತ, ಕೂಡಿದ್ರೆ 6 ಆಗಬೇಕು, ಮಲ್ಟಿಪ್ಲೈ ಮಾಡಿದ್ರೆ 8 ಆಗಬೇಕು. ಅಂಥ ಎರಡು ನಂಬರ್ಸ್ ಅನ್ನ ಯಾವ್ದನ್ನ ಹೇಳಿ ನೋಡೋಣ. ದೇ ಆರ್ 4 and 2. 4 plus 2 ಮಾಡಿದ್ರೆ 6 ಆಗುತ್ತೆ. 4 into 8 ಮಾಡಿದ್ರೆ 4 into 2 ಮಾಡಿದ್ರೆ 8 ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ಇನ್ಸ್ಪೆಕ್ಷನ್ ಮೆಥಡ್. ಓಕೆ, ಸೊ ಅದಕ್ಕೆ ಬೈ ಇನ್ಸ್ಪೆಕ್ಷನ್ ಯು ಕ್ಯಾನ್ ರೈಟ್ x equal to 2, y equal to 4 ಆದ್ರೂ ಬರೀರಿ, ಇಲ್ಲಾಂದ್ರೆ y equal to 2, x equal to 4 ಆದ್ರೂ ಬರೆದ್ರೆ ಆಯ್ತು. ನೋ ಇಶ್ಯೂ. ಓಕೆ, ಸೊ ಇನ್ ದಿಸ್ ವೇ ಕ್ಯಾನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ x, y, z. ಸೊ ದಿಸ್ ಇಸ್ ಫ್ರಮ್ ದ ಟೆಕ್ಸ್ಟ್ ಬುಕ್. ಓಕೆ, ಎಕ್ಸರ್ಸೈಸ್ 3.1. Let's have another example. Find the value of x, y and z from the following equation. ಒಂದು equation ಇದೆ ಈ ತರ ನೋಡಿ. x plus y plus z ಅಂದ್ರೆ 9, x plus z ಅಂದ್ರೆ 5, y plus z ಅಂದ್ರೆ 7. So find the values of x, y, z. Okay, so equating corresponding elements ಏನ್ ಬರೋಣ, y plus z is equal to 7 ಅಂತ ಬರೀತೀನಿ ಫಸ್ಟ್ ಇಕ್ವೇಶನ್. x plus z equal to 5 ಅಂತ ಬರೀತೀನಿ ಸೆಕೆಂಡ್ ಇಕ್ವೇಶನ್. ಥರ್ಡ್ ಇಕ್ವೇಶನ್ ಈಸ್ x plus y plus z equals to 9. ಇವಾಗ ಏನ್ ಮಾಡಿ, ಈ ಇಕ್ವೇಶನ್ ಅಲ್ಲಿ ಈ x plus y plus z equal to 9 ಅಲ್ಲಿ ನಿಮಗೆ y plus z ಅಂದ್ರೆ ಗೊತ್ತಿದೆ. y plus z ಎಷ್ಟಂದ್ರೆ 7 ಇದೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಕನ್ಸಿಡರ್ ನೋಡಿ, x plus y plus z ಅಂದ್ರೆ 9 ಇದೆ. ನಿಮಗೆ y plus z ಅಂದ್ರೆ ಕೊಟ್ಟಿದ್ದಾರಲ್ಲಿ, y plus z ಅಂದ್ರೆ ಗೊತ್ತಿದೆ. y plus z ಅಂದ್ರೆ ಎಷ್ಟಿದೆ, 7 ಇದೆ. ಸೊ ಯು ರೈಟ್ ದಿಸ್ x plus 7 is equal to 9. ಸೊ x is equals to 9 minus 7 ಅಂತ ಬಂತು, which is 2. ಅದೇ ತರ ನೋಡಿ, ಈಗ x equal to ಸಿಕ್ಕಾಗ ಯೂಸ್ ದ ಸೆಕೆಂಡ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ ಏನಿದೆ ನೋಡಿ, x plus z is equal to 5 ಅಂತ ಇದೆ. ಸೊ z equal to 5 minus x. ಸೊ 5 minus x ಅಂದ್ರೆ x ಅಂದ್ರೆ 2 ಇದೆ. ಸೊ 5 minus 2 ಅಂದ್ರೆ 3. ಈಗ ನಿಮಗೆ z ಸಿಕ್ಕಾಯ್ತು, y ಕ್ಯಾಲ್ಕುಲೇಟ್ ಮಾಡಿ. y plus z ಅಂದ್ರೆ 7 ಇದೆ. ಸೊ y ಅಂದ್ರೆ 7 minus z. ಸೊ 7 minus 3 ಅಂದ್ರೆ 4. Okay, so in this way very easily you can calculate the values of x, y
Z. Okay. So let's move on to next example. This. Find the values of A, B, C and D from the following equation. ಇಲ್ಲೊಂದು equation ಕೊಟ್ಟಿದ್ದಾರೆ ನೋಡಿ. ನಿಮಗೆ A, B, C, D find out ಮಾಡೋದಿದೆ. Okay. So equating corresponding elements A minus B ಅನ್ನ minus 1 ಗೆ equate ಮಾಡಿ. ಅದೇ ತರ 2A minus B ಅನ್ನ 0 ಗೆ equate ಮಾಡೋಣ. ಓಕೆ, ಇವೆರಡನ್ನು ನೀವು ಸಾಲ್ವ್ ಮಾಡಿದ್ರೆ, ಓಕೆ, ಇವೆರಡು ಏನಿದೆ ಸೈಮಲ್ಟೇನಿಯಸ್ ಇನ್ ಎ ಅಂಡ್ ಬಿ, ಏಕಕಾಲಿಕ ಸಮೀಕರಣಗಳಿದಾವೆ. ಇವೆರಡನ್ನ ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ತಮಗೆ ಗೊತ್ತೇ ಇದೆ. ಏನ್ ಮಾಡಬೇಕು? ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಇದನ್ನ ಮೈನಸ್ ಮಾಡಿ ಇದನ್ನ ಪ್ಲಸ್ ಮಾಡಿ. ಇವಾಗ ಬಿ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ವಿಲ್ ಗೆಟ್? ಎ ಮೈನಸ್ 2a. ಎ ಮೈನಸ್ 2a ಅಂದ್ರೆ ಇಲ್ಲಿ ನೋಡಿ ಚಿಹ್ನೆ ಚೇಂಜ್ ಮಾಡಿದೆ. ಪ್ಲಸ್ ಇರೋದನ್ನ ಮೈನಸ್ ಮಾಡಬೇಕು, ಮೈನಸ್ ಇದ್ರೆ ಪ್ಲಸ್ ಮಾಡ್ಕೋಬೇಕು. ಈಗ ಎ ಮೈನಸ್ 2a ಅಂದ್ರೆ ಮೈನಸ್ ಎ ಬರುತ್ತೆ. ಓಕೆ, ಸೊ ಮೈನಸ್ ಎ ಬಂತು, ಈ ಕಡೆ ಮೈನಸ್ 1 ಹಾಗೆ. ಸೊ ಎ ಈಕ್ವಲ್ಸ್ ಟು ಎರಡು ಬದಿಗೆ ಮೈನಸ್ ಅನ್ನು ಹೊಡೆದಾಕಿ ಎ ಈಕ್ವಲ್ ಟು 1 ಬಂತು. ಈಗ ಎ ಈಕ್ವಲ್ ಟು 1 ಸಿಕ್ಕಾಗ ಈ ಈಕ್ವೇಶನ್ ಅಲ್ಲಿ ಹಾಕಿ. ಸೊ ಏನಿದೆ? ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಮೈನಸ್ 1. ಸೊ ಬಿ ಈಕ್ವಲ್ ಟು, ಈ ಬಿ ಅನ್ನು ಈ ಕಡೆ ಕಳಿಸಿ, ಈ ಮೈನಸ್ 1 ಅನ್ನು ಈ ಕಡೆ ಕಳಿಸಿ. ಅದಕ್ಕೆ ಏನಾಗುತ್ತೆ? ಎ ಪ್ಲಸ್ 1 ಈಕ್ವಲ್ಸ್ ಟು ಬಿ ಆಗುತ್ತೆ. ಓಕೆ, ಈ ಬಿ ಅನ್ನು ಈ ಕಡೆ ಕಳಿಸಿದ್ರೆ ಈ ಮೈನಸ್ 1 ಅನ್ನು ಈ ಕಡೆ ಕಳಿಸ್ಕೊಳ್ಬೇಕು. ಈಗ ಎ ಗೊತ್ತಿದೆ, ಎ ಸಬ್ಸ್ಟಿಟ್ಯೂಟ್ ಮಾಡಿ ಎ 1 ಅಂತ, 1 ಪ್ಲಸ್ 1 ಆಯ್ತು. ಸೊ ಬಿ ಈಕ್ವಲ್ಸ್ ಟು 2. ಈಗ ಎ ಮತ್ತು ಬಿ ಗೊತ್ತಾಯ್ತು. ಈಗ ಏನ್ ಮಾಡ್ಕೊಳ್ಳಿ ನೀವು, ಈ 2a ಪ್ಲಸ್ ಸಿ ಇಸ್ ಈಕ್ವಲ್ ಟು 5 ಗೆ ಈಕ್ವಟ್ ಮಾಡ್ಕೊಳ್ಳಿ. ಅದರಲ್ಲಿ ಎ ವ್ಯಾಲ್ಯೂ ಹಾಕಿದ್ರೆ ಸಿ ಸಿಗುತ್ತೆ. ಅದೇ ತರ ಈ ಇಕ್ವೇಶನ್ ಅನ್ನ 13 ಗೆ ಈಕ್ವೇಟ್ ಮಾಡೋಣ. ಸಿ ವ್ಯಾಲ್ಯೂ ಗೊತ್ತಾಗಿರುತ್ತೆ, ಡಿ ಸಿಗುತ್ತೆ. ಓಕೆ, ಹಿಯರ್ ಇಸ್ ದಟ್ 2a ಪ್ಲಸ್ ಸಿ ಇಸ್ ಈಕ್ವಲ್ ಟು 5. ಸಿ ಅಂದ್ರೆ 5 ಮೈನಸ್ 2a ಆಗುತ್ತೆ. ಎ ಅಂದ್ರೆ 1 ಇತ್ತು, ಹಾಕಿ 5 ಮೈನಸ್ 2 ಅಂದ್ರೆ 3 ಆಗುತ್ತೆ. ಅದೇ ತರ 3c ಪ್ಲಸ್ ಡಿ ಈಕ್ವಲ್ ಟು 13. ಓಕೆ, ಸೊ ಡಿ ಬೇಕಾಗಿದೆ, ಈ 3c ಈ ಕಡೆ ಕಳಿಸಿ, ಮೈನಸ್ 3c ಆಯ್ತು. ಸಿ ವ್ಯಾಲ್ಯೂ ಗೊತ್ತಾಗಿದೆ 3 ಅಂತ, ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ 13 ಮೈನಸ್ 9 ಆಗುತ್ತೆ. ಸೊ 13 ಮೈನಸ್ 9 ಅಂದ್ರೆ 4. ಯು ಟೇಕ್ ಇಟ್ ಆಸ್ ಡಿ. ಒಂದು ಕರೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿ. ಸೊ ದಿಸ್ ಇಸ್ ನಾಟ್ ಸಿ, ಇದನ್ನ ಡಿ ಅಂತ ಬರ್ಕೊಳ್ಳಿ. ದಿಸ್ ಇಸ್ ಯುವರ್ ಡಿ. ಓಕೆ, ಸೊ ಯು ಕ್ಯಾನ್ find the values of A, B, C, D in this fashion. Okay. ಇವಾಗ ನೋಡಿ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಇಲ್ಲಿ. ಸೊ ಮೇ ಬಿ ಫ್ರಮ್ ಪಾಯಿಂಟ್ ಆಫ್ CET and JEE you could be asked this. Which of the given values of x and y make the following pair of matrices equal? ಇಲ್ಲಿ ಈ ಮ್ಯಾಟ್ರಿಕ್ಸ್ ಈ ಮ್ಯಾಟ್ರಿಕ್ಸ್ ಗೆ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಅನ್ನೋನ್ಸ್ ಇದೆ x and y. ಸೊ ಎಕ್ಸ್ ಅಂಡ್ ವೈ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್, ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಮ್ಯಾಚ್ ಆಗುತ್ತೆ ಅನ್ನೋದು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲನೇ ಆಪ್ಷನ್ ಏನಿದೆ, ಎಕ್ಸ್ ಕ್ಯಾನ್ ಬಿ ಮೈನಸ್ 1/3 ಅಂಡ್ ವೈ ಇಸ್ 7 ಆರ್ ನಾಟ್ ಪಾಸಿಬಲ್ ಟು ಫೈಂಡ್. ಎಕ್ಸ್ ಈಕ್ವಲ್ಸ್ ಟು 1/3, ವೈ ಈಕ್ವಲ್ ಟು 2/3 ಅಂಡ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 2/3, ವೈ ಈಕ್ವಲ್ ಟು 7 ಅಂತ ಇದೆ. ಸೊ ಚೆಕ್ ಮಾಡಿ, ಇವು ಸಾಲ್ವ್ ಮಾಡಿ. ಓಕೆ, ಸೊ ಇಲ್ಲಿ ಲೀನಿಯರ್ ಇಕ್ವೇಶನ್ ಇನ್ ಎಕ್ಸ್ 2 ಬರುತ್ತೆ. 3x ಪ್ಲಸ್ 7 ಈಕ್ವಲ್ ಟು 0 ಮತ್ತು 2 ಮೈನಸ್ 3x ಈಕ್ವಲ್ ಟು 4. ಇವೆರಡನ್ನ ಸಾಲ್ವ್ ಮಾಡಿದಾಗ ಎಕ್ಸ್ ಸೇಮ್ ಬರಬೇಕು. ಓಕೆ, ಸೊ ಅದಕ್ಕೆ ಇಲ್ಲಿ ಸಾಲ್ವ್ ಮಾಡೋಣ, ಇಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ನೋಡಿ, ಈಗ ನಾನು ಏನಾದ್ರೂ ಹೀಗೆ ಬರೆದ್ರೆ 3x ಪ್ಲಸ್ 7 ಇಸ್ ಈಕ್ವಲ್ ಟು 0 ಅಂತ ಬರೆದಾಗ 3x ಈಕ್ವಲ್ಸ್ ಟು ಮೈನಸ್ 7 ಬರುತ್ತೆ. ಸೊ x ಈಕ್ವಲ್ಸ್ ಟು ಮೈನಸ್ 7/3 ಬಂತು. ಓಕೆ, ಸೊ ಇದನ್ನ ಕಂಪೇರ್ ಮಾಡಿದಾಗ ಅದೇ ತರ ಇದನ್ನ ಸಹಿತ ಈಕ್ವೇಟ್ ಮಾಡಿದ್ರೆ ಯು ಶುಡ್ ಗೆಟ್ ಸೇಮ್ ವ್ಯಾಲ್ಯೂ ಆಫ್ x. ಏನ್ ಬರುತ್ತೆ? 2 ಮೈನಸ್ 3x ಈಕ್ವಲ್ಸ್ ಟು 4 ಅಂತ ಬರ್ಕೊಂಡು ಇದಕ್ಕೆ ಕಂಪೇರ್ ಮಾಡಬೇಕು 4ಗೆ. ಇವಾಗ 2 ಮೈನಸ್ 4 ಇಸ್ ಈಕ್ವಲ್ ಟು 3x ಆಗುತ್ತೆ. ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ ಮೈನಸ್ 2/3 ಬರುತ್ತೆ. ಓಕೆ, ಸೊ ಇಲ್ಲೊಂದು ಬೇರೆ ಬಂತು, ಇಲ್ಲೊಂದು ಬೇರೆ, ಎರಡು ಬೇರೆ ಬೇರೆ ಬಂತು. ಸೊ ಇಟ್ ಮೀನ್ಸ್ ದಟ್
there does not exist one unique x which can satisfy this equation. ಹಾಗಾಗಿ this option is correct. That is not possible to find the values of x and y. Okay, ಈ ತರ ಎಕ್ಸಿಸ್ಟ್ ಆಗುವಂತೆ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡುವಂತೆ ಯಾವುದೇ ಎಕ್ಸ್ ಎಕ್ಸಿಸ್ಟ್ ಆಗಲ್ಲ, ಅದಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್ ಟು ಫೈಂಡ್ ಅಂತ ಬರಿಬಹುದು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆಲ್ಸೋ ಮಲ್ಟಿಪಲ್ ಚಾಯ್ಸ್, ಇಂಟ್ರೆಸ್ಟಿಂಗ್ ಒನ್. The number of all possible matrices of order 3 cross 3 with each entry 0 or 1 is. Options ಇದೆ A equal to 27, B equals to 18, C equals to 81, D ಅಂದ್ರೆ 512 ಇದೆ. ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಒಂದು 3 cross 3 ಮ್ಯಾಟ್ರಿಕ್ಸ್ ಇದೆ. ಅವ್ರು ಏನ್ ಹೇಳ್ತಾರೆ, ಈ 3 cross 3 ಮ್ಯಾಟ್ರಿಕ್ಸ್ ಅಲ್ಲಿ ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ ಹೇಳಿ? 9 ಎಲಿಮೆಂಟ್ಸ್ ಬರುತ್ತೆ. ಅವ್ರೇನ್ ಹೇಳ್ತಾರೆ, ಇಲ್ಲಿ ಇರ್ತಕ್ಕಂಥ ಈಚ್ ಎಲಿಮೆಂಟ್ 0 ಆಗಿರಬೇಕು ಅಥವಾ 1 ಆಗಿರಬೇಕು, ಬೇರೆ ಏನಾಗಿರಬಾರ್ದು. ಈಚ್ ಎಲಿಮೆಂಟ್ ಮಸ್ಟ್ ಬಿ ಐದರ್ 0 ಆರ್ 1. ಸೊ ಹಾಗಾದ್ರೆ ಇಂಥ ಎಷ್ಟು ಮ್ಯಾಟ್ರಿಕ್ಸ್ ಅನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಕೇಳ್ತಾರೆ ಅವರು. ಸೊ ಹೌ ಮೆನಿ 3 cross 3 ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ವಿತ್ ಈಚ್ ಎಂಟ್ರಿ 0 ಆರ್ 1. ಕ್ಲಿಷ್ಟ ಅನಿಸುತ್ತೆ, ಬಟ್ ನಾನು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇವನ್ ಫಾರ್ 4 cross 4 ಸಹಿತ. ಓಕೆ, ಸೊ ಫಸ್ಟ್ ನೋಡಿ, ನಾನು 1 cross 1 ಮ್ಯಾಟ್ರಿಕ್ಸ್ ತಗೊಳ್ತೀನಿ. ಈಗ ಸಪೋಸ್ ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ ಅಂತ ತಿಳ್ಕೊಳ್ಳಿದು. ಓಕೆ, ಇಟ್ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ವಿತ್ ಓನ್ಲಿ 1 ಎಲಿಮೆಂಟ್. ನಾನೇನ್ ಹೇಳ್ತೀನಿ, ಇದರಲ್ಲಿ 0 ಬರಬೇಕು, ಇಲ್ಲಾಂದ್ರೆ 1 ಬರ್ಬೇಕಂತ ಹೇಳ್ತೀನಿ. ಸೊ ಹಾಗಾದ್ರೆ ಅಂತ ಮ್ಯಾಟ್ರಿಕ್ಸ್ ಯಾವ್ಯಾವ ಬರುತ್ತೆ ಹೇಳಿ ನೋಡಿ. ಯಾವ್ಯಾವುದು? ಇದೊಂದು ಈ ಮ್ಯಾಟ್ರಿಕ್ಸ್ ಆಗ್ಬೋದು, 0 ಇರೋದು, ಅಥವಾ ಇನ್ನೊಂದು ಯಾವುದು ಇದು. ಓಕೆ, ಸೊ ಹಾಗಾದ್ರೆ ಎಷ್ಟು ಮ್ಯಾಟ್ರಿಕ್ಸ್ ಆಯ್ತು? 1 ಎಲಿಮೆಂಟ್ ಇದ್ದಾಗ, ಇಫ್ ಅ ಮ್ಯಾಟ್ರಿಕ್ಸ್ ಇಸ್ ಹ್ಯಾವಿಂಗ್ ಓನ್ಲಿ 1 ಎಲಿಮೆಂಟ್, ದೆನ್ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರೈಸಸ್ ವಿತ್ ಈಚ್ ಎಲಿಮೆಂಟ್ 0 and 1 ಅಂದ್ರೆ 2 ಬಂತು, ಇದೊಂದು ಇದೊಂದು. ಅದಕ್ಕೆ ನಂಬರ್ ಆಫ್ ಮ್ಯಾಟ್ರೈಸಸ್ ಆಫ್ 1 ಎಲಿಮೆಂಟ್ ವಿತ್ ಈಚ್ ಎಲಿಮೆಂಟ್ 0 ಆರ್ 1 ಈಕ್ವಲ್ಸ್ ಟು 2 ಅಂದ್ರೆ 2 power 1 ಅಂತ. ಓಕೆ, ಸೊ 2 ಪವರ್ ಅಲ್ಲಿ ಬರಿತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಗ ಅಂದ್ರೆ 1 ಎಲಿಮೆಂಟ್ ಇದ್ದು ಅದನ್ನ 0 ಆರ್ 1 ಇಂದ ಎಷ್ಟು ರೀತಿಯಲ್ಲಿ ತುಂಬಬಹುದು ಅಂತಂದ್ರೆ 2 ರೀತಿಯಲ್ಲಿ. ಅದೇ ತರ ನೋಡಿ, ಕನ್ಸಿಡರ್ ದಿಸ್ ಮ್ಯಾಟ್ರಿಕ್ಸ್ ವಿತ್ 2 ಎಲಿಮೆಂಟ್ಸ್. ಇಲ್ಲೊಂದು ಮ್ಯಾಟ್ರಿಕ್ಸ್ ಇದೆ. ಓಕೆ, 2 ಎಲಿಮೆಂಟ್, ಇದೊಂದು ಎಲಿಮೆಂಟು ಇದೊಂದು ಎಲಿಮೆಂಟು. ಏನಂತ ಹೇಳಿದ್ರೆ ಪ್ರಶ್ನೆ, ಈಗ ಈ ಎಲಿಮೆಂಟ್ಸ್ 0 ಆರ್ 1 ಆಗಿರ್ಬೇಕಂತ. ಸೊ ಹಾಗಾದ್ರೆ ಬರಿತಾ ಹೋಗಿ ನೋಡೋಣ ಯಾವ್ಯಾವ ಮ್ಯಾಟ್ರಿಕ್ಸ್ ಬರುತ್ತೆ ನೋಡಿ. ಇದು 0, ಇದು 0 ಆಗ್ಬೋದು. ಓಕೆ, ಸೊ ಇದೊಂದು ಮ್ಯಾಟ್ರಿಕ್ಸ್ ಆಯ್ತು. ಈಗ ಇಲ್ಲಾಂದ್ರೆ ಇದು 0, ಇದು 1 ಆಗ್ಬೋದು ಈ ಎಲಿಮೆಂಟು. ಇಲ್ಲ ಅಂತಂದ್ರೆ ಮೊದಲನೇ ಎಲಿಮೆಂಟ್ 1, ಎರಡನೇ ಎಲಿಮೆಂಟ್ 0, ಅಥವಾ ಮೊದಲನೇ ಎಲಿಮೆಂಟ್ 1, ಎರಡನೇ ಎಲಿಮೆಂಟ್ 1. ಸೊ ಎಷ್ಟು ಈ ಮ್ಯಾಟ್ರಿಕ್ಸ್ ಬಂತು? ಈಗ ಇದೊಂದು 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 ಇದೊಂದು. ನೀವು ಸಪರೇಟ್ ಸಪರೇಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬರೆದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇದೊಂದು ನೀವು ಮ್ಯಾಟ್ರಿಕ್ಸ್ ಅಂತ ಕನ್ಸಿಡರ್ ಮಾಡಬಹುದು, ಅದೇ ತರ ಇದೊಂದಂತ. ಸೊ ಈ ತರ ನೀವು ಎಷ್ಟು ಮ್ಯಾಟ್ರಿಕ್ಸ್ ಆಯ್ತು ಹೇಳಿ? ಈಗ 4 ಬಂತು ವಿತ್ ಈಚ್ ಎಲಿಮೆಂಟ್ 0 ಆರ್ 1. ಸೊ ಇದನ್ನೇ 2 ಪವರ್ ಅಲ್ಲಿ ಬರೆದ್ರೆ ಎಷ್ಟಾಗುತ್ತೆ ನೋಡಿ? 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ. ಅದಕ್ಕೆ ನಂಬರ್ ಆಫ್ ಮ್ಯಾಟ್ರೈಸಸ್ ಆಫ್ 2 ಎಲಿಮೆಂಟ್ಸ್ ವಿತ್ ಈಚ್ ಎಲಿಮೆಂಟ್ 0 ಆರ್ 1 ಎಷ್ಟು? 2 ಸ್ಕ್ವೇರ್ ಈಕ್ವಲ್ ಟು 4. ಓಕೆ, ಈಗ ನನ್ನ ಪ್ರಶ್ನೆ ಹೇಳಿ ನೋಡೋಣ. 3 ಎಲಿಮೆಂಟ್ ಇದೆ ಅಂತ ತಿಳ್ಕೊಳ್ಳಿ. 3 cross 3 ಬೇಡ, ಅದು ಆಮೇಲೆ ನೋಡೋಣಂತೆ. ಸಪೋಸ್ ಇಲ್ಲಿ 3 ಎಲಿಮೆಂಟ್ಸ್ ಇದೆ, ಈಚ್ ಎಲಿಮೆಂಟ್ 0 ಆರ್ 1 ಇರಬೇಕು. ಸೊ ಉತ್ತರ ಹೇಳಿ ನೋಡೋಣ. ನೋಡಿ, 3 ಎಲಿಮೆಂಟ್ಸ್ ಇದೆ ಈ ಮ್ಯಾಟ್ರಿಕ್ಸ್ ಅಲ್ಲಿ, ಈಚ್ ಎಲಿಮೆಂಟ್ 0 ಆರ್ 1 ಇರಬೇಕು. ಸೊ ಹೌ ಮೆನಿ ಮ್ಯಾಟ್ರೈಸಸ್ ಯು ಕ್ಯಾನ್ ಕನ್ಸ್ಟ್ರಕ್ಟ್? ಸೊ ಇವಾಗ ಹೇಳಿ ಎಷ್ಟು ಮ್ಯಾಟ್ರೈಸಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು? ಆಗ್ಲೇ ಹೇಳಿದೆ ನಾನು 2 ಎಲಿಮೆಂಟ್ಸ್ ಇದ್ದಾಗ ಹೇಗೆ, 1 ಎಲಿಮೆಂಟ್ ಇದ್ದಾಗ ಹೇಗೆ ಅಂತ 2 ಪವರ್ ಅಲ್ಲಿ. ಸೊ ಕ್ಲಿಯರ್ಲಿ 2 power 3 ಅಂದ್ರೆ 8 ಮ್ಯಾಟ್ರೈಸಸ್ ಬರುತ್ತೆ. ಓಕೆ, ಸೊ ನೋಡಿ ಅವು 8 ಯಾವ್ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ ಹೇಳಿದ್ದೇನೆ ನೋಡಿ. ಸೊ ಇಷ್ಟೆಲ್ಲ ಬರುತ್ತೆ ನೋಡಿ. ದೀಸ್ ಆರ್ ದ ಪಾಸಿಬಲ್ ಮ್ಯಾಟ್ರೈಸಸ್. ಗಮನಿಸಿ, ಯಾವುದು ರಿಪೀಟ್ ಎಲ್ಲ ಇಲ್ಲಿ. ಫಸ್ಟ್ ಆಲ್ ದ ಎಲಿಮೆಂಟ್ 0 ಇರ್ಬೋದು, ಇಲ್ಲಾಂದ್ರೆ ಫಸ್ಟ್ 2 ಎಲಿಮೆಂಟ್ 0, ಈ ಎಲಿಮೆಂಟ್ 1 ಇರ್ಬೋದು, ಅಥವಾ
first element 0, second element 1, third element 0. So these are the all possible matrices. ಪ್ರತಿಯೊಂದಕ್ಕೂ ನೀವು ಮ್ಯಾಟ್ರಿಕ್ಸ್ ಅನ್ನು ಬ್ರಾಕೆಟ್ ಹಾಕಬೇಕು. ಓಕೆ, ಸೊ ಹಾಗಾದ್ರೆ 2 power 3 is equal to 8. ಸಪೋಸ್ ಏನಾದರೂ 4 ಎಲಿಮೆಂಟ್ಸ್ ಇದ್ರೆ 2 power 4 16 ಬರುತ್ತೆ. 5 ಎಲಿಮೆಂಟ್ಸ್ ಇದ್ರೆ 2 power 5 32 ಬರುತ್ತೆ. ಸೊ ನಮಗೆ ಇರೋದು 3 cross 3 ನಲ್ಲಿ 9 ಎಲಿಮೆಂಟ್ಸ್ ಇರುತ್ತೆ. ಹಾಗಾದ್ರೆ 9 ಎಲಿಮೆಂಟ್ಸ್ ಇರತಕ್ಕಂತಹ ಎಷ್ಟು ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ಹೇಳಿದ್ರೆ 2 power 9. ಸೊ ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬಂದಾಗ ಡೈರೆಕ್ಟ್ 2 power 9 ಅಂತ ಕ್ಯಾಲ್ಕುಲೇಟ್ ಮಾಡಿ 512. ಓಕೆ, ಸೊ ಸಪೋಸ್ ಏನಾದರೂ 4 cross 4 ಇದ್ರೆ ಎಷ್ಟು ಬರುತ್ತೆ ಹೇಳಿ? 4 cross 4 ಇದ್ರೆ 4 cross 4 ಅಂದ್ರೆ 16 ಎಲಿಮೆಂಟ್ಸ್ ಬರುತ್ತೆ. ಸೊ 2 power 16 ಅಂತ ಬರೆದ್ರೆ ಆಯ್ತು. ಓಕೆ, ಸೊ ಅದರ ಸೊಲ್ಯೂಷನ್ ಅನ್ನ ಈ ತರ ಎಕ್ಸ್ಪ್ಲನೇಷನ್ ಇದೆ. ದ ಗಿವನ್ ಮ್ಯಾಟ್ರಿಕ್ಸ್ ಹ್ಯಾಸ್ 9 ಎಲಿಮೆಂಟ್ಸ್ ವಿತ್ ಈಚ್ ಎಂಟ್ರಿ 0 1 ಇರಬೇಕು. ಈಚ್ ಆಫ್ 9 ಎಲಿಮೆಂಟ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 2 ಪಾಸಿಬಲ್ ವೇಸ್, 0 ಮತ್ತು 1. ಹೆನ್ಸ್ ದ ರಿಕ್ವೈರ್ಡ್ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರೈಸಸ್ ಇಸ್ 2 into 2 into 2 into 2 9 times, ಅಂದ್ರೆ 2 power 9, that is 512. ಸೊ ಇದು ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ಸೆಷನ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಅಂಡ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಟು ದ ಮೈ ಚಾನಲ್ then please do subscribe. So we will meet in the next session. Okay, so take care.